ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಒಂದು ದಿನಕ್ಕೆ ಮಾಲ್ಡೀವ್ಸ್ಗೆ ಆದ ನಷ್ಟ ಎಷ್ಟು? ಲಕ್ಷದ್ವೀಪದ ಅಭಿವೃದ್ಧಿ ಚೀನಾದ ಮೊರೆ ಹೋದ ಮಾಲ್ಡೀವ್ಸ್. ಸ್ನೇಹಿತರೆ, ಇದೀಗ ಹೆಚ್ಚು ಸುದ್ದಿಯಲ್ಲಿರುವಂತಹ ಪ್ರಮುಖ ವಿಚಾರಗಳು ಯಾವುವು ಅಂದ್ರೆ ಒಂದು ಮಾಲ್ಡೀವ್ಸ್, ಮತ್ತೊಂದು ಲಕ್ಷದ್ವೀಪ. ಹೌದು ಸ್ನೇಹಿತರೆ, ಈ ವಿಚಾರಗಳು ಇದೀಗ ಮುನ್ನೆಲೆಗೆ ಬಂದಿದ್ದು ಭಾರಿ ವಿವಾದವನ್ನೇ ಸೃಷ್ಟಿ ಮಾಡ್ತಿವೆ. ಅದರಲ್ಲಿಯೂ ಕೂಡ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಅಭಿಯಾನ ಶುರುವಾಗಿದ್ದು ದೊಡ್ಡ ಪರಿವರ್ತನೆಯನ್ನೇ ಶುರು ಮಾಡಿದೆ. ಅದು ಕೂಡ ಮಾಲ್ಡೀವ್ಸ್ ಆರ್ಥಿಕತೆಯನ್ನ ನಾಶ ಮಾಡುವ ಹಂತಕ್ಕೆ ಹೋಗಿದೆ. ಹೌದು ಸ್ನೇಹಿತರೆ, ಒಂದೇ ದಿನಕ್ಕೆ ಮಾಲ್ಡೀವ್ಸ್ ಆರ್ಥಿಕತೆಗೆ ಎಷ್ಟು ನಷ್ಟವಾಯಿತು? ಈ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಏನೆಲ್ಲ ಮಾಡ್ತಾ ಇದೆ? ಅಷ್ಟಕ್ಕೂ ದಿಢೀರ್ ಅಂತ ಈ ಮಾಲ್ಡೀವ್ಸ್ ಅಧ್ಯಕ್ಷ ಚೀನಾದ ಮೊರೆ ಹೋಗಿದ್ದೇಕೆ? ಅದೆಲ್ಲವನ್ನ ಕುರಿತು ಈ ಸ್ಟೋರಿಯಲ್ಲಿ ತೋರಿಸ್ತೀವಿ. ಸ್ನೇಹಿತರೆ, ಸದ್ಯ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ವಿಚಾರ ಇದೀಗ ಹೆಚ್ಚು ಪ್ರಚಲಿತವಾಗಿದೆ. ಹೌದು, ಇದೊಂದು ಮಾಲ್ಡೀವ್ಸ್ ಬಾಯ್ಕಾಟ್ ಅಭಿಯಾನ ಏನಿದೆ, ಇದು ಮಾಲ್ಡೀವ್ಸ್ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಯಾಕಂದ್ರೆ ಮಾಲ್ಡೀವ್ಸ್ನ ಜೀವಾಳವೇ ಪ್ರವಾಸೋದ್ಯಮ. ಇಂತಹದೊಂದು ಪ್ರವಾಸಕ್ಕೆ ಭಾರತ ಹೇಗೆಲ್ಲ ಹೊಡೆತ ಕೊಟ್ಟಿದೆ ಅಂದ್ರೆ ಮಾಲ್ಡೀವ್ಸ್ ಒಮ್ಮೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನ ನೀಡಿದೆ. ಹೌದು, ಒಂದೇ ಒಂದು ದಿನ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಇಡೀ ಮಾಲ್ಡೀವ್ಸ್ಗೆ ಆರ್ಥಿಕ ಹೊಡೆತವನ್ನ ಕೊಟ್ಟಿದೆ. ಅದಷ್ಟೇ ಅಲ್ಲ, ಮಾಲ್ಡೀವ್ಸ್ನಲ್ಲಿ ಆರ್ಥಿಕತೆಯ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವಂತಹ ಅಭಿಯಾನಕ್ಕೆ ಕೋಟ್ಯಾಂತರ ನೆಟ್ಟಿಗರು ಬೆಂಬಲವನ್ನು ಸೂಚಿಸಿದ್ದಾರೆ. ಭಾರತಕ್ಕೆ ಬೆಂಬಲ ವ್ಯಕ್ತಪಡಿಸಿರುವಂತಹ ಈಸಿ ಮೈ ಟ್ರಿಪ್ ಮಾಲ್ಡೀವ್ಸ್ ವಿಮಾನ ಬುಕ್ಕಿಂಗ್ ಅನ್ನು ರದ್ದು ಮಾಡಿದೆ. ಭಾರತದಿಂದ ಮಾಲ್ಡೀವ್ಸ್ಗೆ ಹೋಗುತ್ತಿದ್ದವರ ಅಂದರೆ ಬುಕ್ ಮಾಡ್ತಾರಲ್ಲ ಮುಂಚಿತವಾಗಿಯೇ, ಅಂಥವು ಒಂದೇ ದಿನಕ್ಕೆ 10,000 ರೂಮ್ಗಳು ಮತ್ತು 5,520 ಬುಕ್ಕಿಂಗ್ ಏನಿರುತ್ತೆ ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಇದರಿಂದ ಮಾಲ್ಡೀವ್ಸ್ಗೆ ಬರುವಂತಹ ಎಷ್ಟು ಆದಾಯ ನಷ್ಟವಾಗಿದೆ ಅದೆಲ್ಲವನ್ನ ಹೇಳುವುದಕ್ಕೂ ಮುಂಚೆ ಏನಿದು ವಿಚಾರ ಅದನ್ನೊಮ್ಮೆ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಸ್ನೇಹಿತರೆ, ಇಂತಹದ್ದೊಂದು ವಿಚಾರ ಶುರುವಾಗಿದೆ ಮೋದಿಯವರ ಅದೊಂದು ಭೇಟಿಯಿಂದ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೊನ್ನೆಯಷ್ಟೇ ನರೇಂದ್ರ ಮೋದಿಯವರು ನಮ್ಮ ದೇಶದ ಅವಿಭಾಜ್ಯ ಅಂಗವಾದಂತಹ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ರು. ಆ ಭೇಟಿಯಿಂದ ಇದೆಲ್ಲವೂ ಆಯಿತು. ಹೌದು, ನರೇಂದ್ರ ಮೋದಿಯವರೇನೋ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ರು. ಆಗ ಕೆಲವೊಂದು ಮಾತುಗಳು ಕೇಳಿ ಬಂದಿದ್ವು. ಕೆಲವರು ಹೇಳಿದ್ರು ದೂರದ ಲಕ್ಷದ್ವೀಪಕ್ಕೆ ಹೋಗೋಕ್ಕೆ ಮೋದಿಯವರಿಗೆ ಸಮಯ ಇದೆ, ಪಕ್ಕದಲ್ಲಿರುವಂತಹ ಮಣಿಪುರಕ್ಕೆ ಹೋಗೋಕ್ಕಿಲ್ಲ ಅನ್ನುವಂತಹ ಕೆಲವು ವ್ಯಂಗ್ಯದ ಮಾತುಗಳು ಕೇಳಿ ಬಂದಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದಾದ ಮೇಲೆ ಆದ ಬೆಳವಣಿಗೆಗಳನ್ನು ನೋಡಿ ಅವರೇ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿರ್ತಾರೆ. ಯಾಕಂದರೆ ಮೋದಿಯವರ ಒಂದೇ ಒಂದು ಭೇಟಿ ಮಾಲ್ಡೀವ್ಸ್ನ ಆರ್ಥಿಕತೆಗೆ ಒಂದು ಹೊಡೆತವನ್ನು ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಈ ಲಕ್ಷದ್ವೀಪಕ್ಕೆ ಏನು ಮೋದಿ ಅವರು ಭೇಟಿ ನೀಡಿದ್ರು ಅದರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸ್ನೇಹಿತರೆ, ಇದೊಂದು ಭಾರತದ ಅವಿಭಾಜ್ಯ ಅಂಗವಾಗಿದೆ. ಇಲ್ಲಿ ಸುಮಾರು 65,000 ಜನರು ಇದ್ದಾರೆ. ಇಲ್ಲಿನ ವಿಸ್ತೀರ್ಣ ಕೇವಲ 32.62 ಚದುರ ಕಿಲೋಮೀಟರ್ ಇದೆ. ಇದರ ರಾಜಧಾನಿ ಬಂದು ಕರವತ್ತಿಯಾಗಿದೆ. ಇದನ್ನು ಚೇರರು, ಚೋಳರು ಆಳ್ವಿಕೆಯನ್ನು ಮಾಡಿದ್ರು. ಅದಾದ ಬಳಿಕ ಇಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ. ಅದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕೂಡ ಇತ್ತಿತ್ತು. ಅದಾದ ಮೇಲೆ ನಿಧಾನವಾಗಿ ಈ ಚೋಳರು ಮತ್ತು ಈ ಚೇರರು ಏನೆಲ್ಲ ಇದ್ದಾರೆ ಅವರು ಕೂಡ ನಿಧಾನವಾಗಿ ಈ ಮುಸ್ಲಿಂ ಧರ್ಮಕ್ಕೆ ಬೆಂಬಲವನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ಮೇಲೆ ಈಗ ಸುಮಾರು 95% ಮುಸ್ಲಿಮರೇ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಂತಹದ್ದೊಂದು ಪ್ರದೇಶಕ್ಕೆ ನರೇಂದ್ರ ಮೋದಿಯವರು ಭೇಟಿ ನೀಡಿದರು. 1,500 ಕೋಟಿಗೂ ಹೆಚ್ಚು ಮೊತ್ತವಾದ ಯೋಜನೆಗಳೇನಿದ್ದಾವೆ ಅವುಗಳಿಗೆ ಶಂಕುಸ್ಥಾಪನೆಯನ್ನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಲಕ್ಷದ್ವೀಪ ಏನಿದೆ, ಈ ಲಕ್ಷದ್ವೀಪ ನಮ್ಮ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಇದಕ್ಕೆ ಅಂದರೆ ಈ ಪ್ರದೇಶಕ್ಕೆ ಈಗ ನರೇಂದ್ರ ಮೋದಿಯವರು ಭೇಟಿಯನ್ನು ನೀಡಿದರು. ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮಗೆಲ್ಲರಿಗೂ ಕೂಡ ಭಾನುವಾರ ರಜೆ ಇದ್ದರೆ ಅಲ್ಲಿ ಶುಕ್ರವಾರ ರಜೆ ಇರುತ್ತೆ. ಇನ್ನು ಮಕ್ಕಳ ಬಿಸಿ ಊಟ ಏನಿದೆ ಅಲ್ಲಿ ಬೀಫನ್ನು ಕೊಡ್ತಾ ಇದ್ರು. ಇದೆಲ್ಲ ಬೆಳವಣಿಗೆಯನ್ನು ಮೋದಿಯವರು ನಿಧಾನವಾಗಿ ಗಮನಿಸ್ತಾ ಇದ್ರು. ಇದೀಗ ಅಂದರೆ ಅದಕ್ಕಾಗಿ ಅಲ್ಲಿ ಪ್ರಫುಲ್ ಪಟೇಲ್ ಅವರನ್ನು ಗವರ್ನರ್ ಆಗಿ ನೇಮಕ ಮಾಡಿದ್ರು. ಅದಾದ ಮೇಲೆ ಹಂತವಾಗಿ ಬದಲಾವಣೆಗಳು ಕೂಡ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಂತಹ ಸಮಯದಲ್ಲಿ ಇದೀಗ ನರೇಂದ್ರ ಮೋದಿ ಅವರು ಏನಿದ್ದಾರೆ ಅವರು ಇದೀಗ ಭೇಟಿ ನೀಡಿರುವಂಥದ್ದು ಅಂದರೆ ಈ ಲಕ್ಷದ್ವೀಪದಲ್ಲಿ ವಾಸಿಸುವಂಥ ಯಾರೆಲ್ಲ ಇದ್ದಾರೆ ಅವರು ನಮ್ಮ ಭಾರತದ ಅವಿಭಾಜ್ಯ ಅಂಗವಾಗಿದ್ದಾರೆ, ನಮ್ಮ ಭಾರತದ ಬೆಂಬಲ ಇದೆ ಎನ್ನುವಂಥದ್ದನ್ನು ನೀಡುವ ಉದ್ದೇಶದಿಂದ ಭೇಟಿಯನ್ನು ನೀಡಿದರು. ಇದಷ್ಟೇ ಅಲ್ಲದೆ ಚೀನಾಕ್ಕೆ ಒಂದು ರೀತಿ ಮಾಲ್ಡೀವ್ಸ್ ಬೆಂಬಲವನ್ನು ಕೊಡ್ತಾ ಇತ್ತು. ಅದನ್ನು ತಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಭೇಟಿ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇನ್ನು ಸ್ನೇಹಿತರೆ, ಈ ಸಮಯದಲ್ಲಿ ಮೋದಿಯವರು ಏನು ಭೇಟಿ ಕೊಟ್ಟಿದ್ರು ಮತ್ತು ಅವರ ಪ್ಲಾನ್ ಏನಿತ್ತು ಅದು ಕೂಡ ಸಕ್ಸಸ್ ಆಗಿತ್ತು. ಇಂಟರ್ನೆಟ್ನಲ್ಲಿ ಒಂದೇ ದಿನಕ್ಕೆ ಲಕ್ಷದ್ವೀಪ ಹುಡುಕುವವರ ಸಂಖ್ಯೆ ದಿಢೀರ್ ಹೆಚ್ಚಾಗಿತ್ತು. ಅದರಲ್ಲಿಯೂ ಮೋದಿ ಸ್ಟಾರ್ಕಲಿಂಗ್ ಅಂತ ಏನು ಕರಿತೀವಿ ಅಂದರೆ ಆಮ್ಲಜನಕವನ್ನು ಬಳಸಿ ಈಜಾಡುವಂಥದ್ದು ಅವುಗಳನ್ನು ಬಳಸಿಬಿಟ್ಟು ಟ್ವೀಟನ್ನು ಮಾಡಿದರು. ಲಕ್ಷದ್ವೀಪ ಒಂದು ರೀತಿಯ ರೋಚಕವಾದಂಥ ದ್ವೀಪವಾಗಿದೆ ಎನ್ನುವಂತಹ ಮಾತನ್ನು ಹೇಳಿದರು. ಮಾಲ್ಡೀವ್ಸ್ಗಿನ್ನ ನಮ್ಮ ಲಕ್ಷದ್ವೀಪ ಚೆನ್ನಾಗಿದೆ ಎನ್ನುವಂತಹ ವಿಚಾರವನ್ನು ಹಂಚಿಕೊಂಡಿದ್ರು. ಅದಾದ ಮೇಲೆ ನೋಡಿ ಅಸಲಿಗೆ ಕಾರಣ ಅಂದರೆ ಮತ್ತೆ ಅಸಲಿ ಕಾರಣ ಶುರುವಾಗಿದ್ದು ಅದೇನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ
ಪ್ರಧಾನಿಯ ವಿರುದ್ಧ ಕೆಲವೊಂದು ಕೀಳು ಮಟ್ಟದ ಹೇಳಿಕೆಗಳನ್ನು ಈ ಮಾಲ್ಡೀವ್ಸ್ನ ಕೆಲವೊಂದು ಜನರು ಹೇಳ್ತಾರೆ. ಅದೇನೆಂದರೆ ಮಾಲ್ಡೀವ್ಸ್ನ ಯುವ ಜನ ಸಬಲೀಕರಣ ಮಾಹಿತಿ ಮತ್ತು ಕಲೆ ಖಾತೆ ಉಪಸಚಿವರೇನಿದ್ದಾರೆ ಮೆರಿಯಮ್ ಶಿಯೋನಾ ಮೋದಿ ಅವರನ್ನು ಹಾಸ್ಯಗಾರ ಇಸ್ರೇಲ್ನ ಕೈಗೊಂಬೆ ಅಂತ ಕೂಡ ಹೇಳಿದರು. ಅದಾದ ಮೇಲೆ 3 ಜನರು ಕೂಡ ಇದರ ಅಂದರೆ ನರೇಂದ್ರ ಮೋದಿಯವರ ಟ್ವೀಟ್ಗೆ ಒಂದು ರೀತಿ ರಿಯಾಕ್ಟನ್ನು ಮಾಡಿದರು. ಅವರನ್ನು ಅಂದರೆ ತಲೆದಂಡ ಆಯಿತು ಅವ್ರದ್ದು. ಅಂದರೆ ಅಲ್ಲಿ ಮಾಲ್ಡೀವ್ಸ್ ಏನಿದೆ ಅಲ್ಲಿನ ಆ 3 ಜನರನ್ನು ತೆಗೆದು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು ಮತ್ತು ಕ್ಷಮಾಪಣೆಯನ್ನು ಕೂಡ ಕೇಳಿದರು. ಆ ಟ್ವೀಟ್ ಏನಿದೆ ಅದನ್ನು ಡಿಲೀಟ್ ಕೂಡ ಮಾಡುವಂಥ ಕೆಲಸಗಳು ಆಗಿದ್ವು. ಇದೆಲ್ಲವೂ ಒಂದು ರೀತಿಯ ಬೆಳವಣಿಗೆ. ಆದರೆ ಈಗ ಆಗಿರುವಂತಹ ಬೆಳವಣಿಗೆ ಏನಂದರೆ ಸ್ನೇಹಿತರೆ, ಇದಾದ ಮೇಲೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿತ್ತು. ಇದುವೇ ಈ ಮಾಲ್ಡೀವ್ಸ್ಗೆ ದೊಡ್ಡ ಹೊಡೆತವನ್ನು ಕೊಟ್ಟಿತ್ತು. ಹೌದು ಸ್ನೇಹಿತರೆ, ಒಂದು ಮಾಹಿತಿಯ ಪ್ರಕಾರ ಅಂದರೆ ಪ್ರವಾಸೋದ್ಯಮ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಸಚಿವಾಲಯ ನೀಡಿರುವ ಅಂಕಿ ಸಂಖ್ಯೆಗಳ ಪ್ರಕಾರ 2023ರಲ್ಲಿ 17 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಈ ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡಿದರು. ಅದರಲ್ಲಿ ಹೆಚ್ಚು ಭೇಟಿ ನೀಡಿದ್ದವರು ನಮ್ಮ ಭಾರತದವರೇ. 2,09,198 ಜನ ಭಾರತೀಯರು ಭೇಟಿ ನೀಡಿದರೆ ಎರಡನೇ ಸ್ಥಾನದಲ್ಲಿ ರಷ್ಯಾ 2,09,000 ರಷ್ಯಾ ಪ್ರವಾಸಿಗರು ಭೇಟಿ ನೀಡಿದರೆ ಚೀನಾ 1,87,000 ಜನರು ಭೇಟಿಯನ್ನು ನೀಡಿದರು. ಒಟ್ಟಿನಲ್ಲಿ ನಮ್ಮ ಭಾರತದವರೇ ಹೆಚ್ಚಾಗಿ ಅಲ್ಲಿ ಭೇಟಿಯನ್ನು ನೀಡಿದರು. ಇನ್ನು ಸ್ನೇಹಿತರೆ, ಅಸಲಿ ಮ್ಯಾಟರ್ಗೆ ಬರೋದಾದರೆ, ಇನ್ನು ಒಂದೇ ದಿನ ಭಾರತದ ಏನು ಅಭಿಯಾನ ಇತ್ತು ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಅಭಿಯಾನ ಶುರುವಾದ ಮೇಲೆ ಇಲ್ಲಿಗೆ ಹೋಗುವಂತಹ ವಿಮಾನಗಳೇನಿದ್ದಾವೆ ಅವುಗಳ ಬುಕ್ಕಿಂಗ್ ಅಂದರೆ ರೇಟ್ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಮಾಲ್ಡೀವ್ಸ್ಗೆ ಹೋಗಬೇಕಿದ್ದ ಭಾರತೀಯರು ತಾವು ಬುಕ್ ಮಾಡಿದಂತಹ 10,000ಕ್ಕೂ ಹೆಚ್ಚು ರೂಮ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. 5,520 ಟಿಕೆಟ್ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಕೆಲವೊಂದು ಉದ್ಯಮಿಗಳು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ಈಗ ಅಂದರೆ ಲಕ್ಷದ್ವೀಪದಲ್ಲಿ ಅಭಿವೃದ್ಧಿ ಕಾರ್ಯಗಳು ಶುರುವಾಗಿವೆ. ಹೌದು ಸ್ನೇಹಿತರೆ, ಇದೀಗ ಮೋದಿಯವರ ಭೇಟಿಯ ನಂತರ ಲಕ್ಷದ್ವೀಪದಲ್ಲಿ ಅನೇಕ ಬದಲಾವಣೆಗಳಾಗ್ತಿವೆ, ಅಭಿವೃದ್ಧಿ ಕಾರ್ಯಗಳು ಆಗ್ತಿವೆ. ಇದೀಗ ಲಕ್ಷದ್ವೀಪದಲ್ಲಿ ವಿಮಾನ ಏನು ಅಂದರೆ ಏರ್ಪೋರ್ಟ್ ಏನಿದೆ ಅದನ್ನು ಕೂಡ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ. ಕೆಲವೊಂದು ಕಂಪನಿಗಳು ಇಲ್ಲಿ ಇನ್ವೆಸ್ಟ್ ಮಾಡಲು ಕೂಡ ಬರ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಒಂದೇ ದಿನಕ್ಕೆ ಈ ಮಾಲ್ಡೀವ್ಸ್ ಏನಿದೆ ಅದರ ಪ್ರವಾಸೋದ್ಯಮಕ್ಕೆ ಬರೋಬ್ಬರಿ $100 ಮಿಲಿಯನ್ ನಷ್ಟವನ್ನು ಅನುಭವಿಸಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಈಗ ಕೆಲವೊಂದು ಮಾಧ್ಯಮಗಳು ಹೊರ ಹಾಕಿವೆ. ಇದೇ ಕಾರಣಕ್ಕೆ ಇದೀಗ ಮಾಲ್ಡೀವ್ಸ್ನ ಅಧ್ಯಕ್ಷ ಏನಿದ್ದಾರೆ ಅವರು ಚೀನಾದ ಮೊರೆ ಹೋಗಿದ್ದಾರೆ. ಹೆಚ್ಚು ಪ್ರವಾಸಿಗರೇನಿದ್ದಾರೆ ಚೀನಾದ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಭೇಟಿ ನೀಡುವಂತೆ ಕೇಳಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅದೇನಾದರೂ ಆಗಲಿ ಭಾರತದ ವಿರುದ್ಧ ಸೆಟೆದು ನಿಂತಿದ್ದಂತಹ ಈ ಮಾಲ್ಡೀವ್ಸ್ ಇದೀಗ ನಿಧಾನವಾಗಿ ತಣ್ಣಗಾಗ್ತಾ ಇದೆ. ಯಾಕಂದರೆ ಭಾರತದ ಶಕ್ತಿ ಅದಕ್ಕೆ ಅರಿವಾಗದಂತೆ ಭಾಸವಾಗ್ತಾ ಇದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.